ಧರ್ಮಕ್ಕಾಗಿ ಯುದ್ಧ, ಈಗ ತೈಲಕ್ಕಾಗಿ ಯುದ್ಧ. ಮಧ್ಯಪ್ರಾಚ್ಯ ಯುದ್ಧ. ಹಿಂದೆ ಧರ್ಮಕ್ಕಾಗಿ ನಡೆಯಿತು ಯುದ್ಧ, ಈಗ ತೈಲಕ್ಕಾಗಿ ನಡೀತಿದೆ. ಮಧ್ಯಪ್ರಾಚ್ಯ ಯುದ್ಧ ಆತಂಕಕಾರಿ ಬೆಳವಣಿಗೆ. ಇದು ವಿಶ್ವಕ್ಕೆ ಆತಂಕ ತಂದುಕೊಡುವಂತಹ ಯುದ್ಧ. ಅಮೆರಿಕ ದೂಷಿಸಿ ಆತಂಕ ವ್ಯಕ್ತಪಡಿಸಿದ ಬಸವರಾಜ ಬೊಮ್ಮಾಯಿ. ವಿಶ್ವದ ತೈಲದ ಮೇಲೆ ಹಿಡಿತ ಸಾಧಿಸಲು ಅಮೆರಿಕ ಹುನ್ನಾರ. ಅಮೆರಿಕ ಹುನ್ನಾರದಿಂದ ಇಡೀ ವಿಶ್ವವೇ ಅಲ್ಲೋಲ ಕಲ್ಲೋಲ. ಅಮೆರಿಕ ಯಾರ ಮಾತನ್ನು ಕೇಳುವಂತಹ ಸ್ಥಿತಿಯಲ್ಲಿ ಇಲ್ಲ. ಚೀನಾ ರಷ್ಯಾ ಇನ್ನು ನೇರವಾಗಿ ಪ್ರವೇಶ ಮಾಡಿಲ್ಲ. ಅವರು ಎಂಟ್ರಿ ಆದ್ರೆ ಮೂರನೇ ವಿಶ್ವ ಯುದ್ಧದ ಆತಂಕವಿದೆ. ವಿಶ್ವ ನಾಯಕರು ಯುದ್ಧ ನಿಲ್ಲಿಸುವತ್ತ ಚಿಂತನೆ ಮಾಡಬೇಕು. ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೆ ಧರ್ಮಕ್ಕಾಗಿ ಯುದ್ಧ ಆದ್ರೆ ಈಗ ತೈಲಕ್ಕಾಗಿ ಯುದ್ಧ ನಡೀತಿದೆ. ಮಧ್ಯಪ್ರಾಚ್ಯ ಯುದ್ಧ ಆಗ್ತಿರೋದು ಆತಂಕಕಾರಿ ಬೆಳವಣಿಗೆ. ಇದು ವಿಶ್ವಕ್ಕೆ ಆತಂಕ ತಂದುಕೊಡುವಂತಹ ಯುದ್ಧ ಆಗತ್ತೆ. ಅಮೆರಿಕನ್ನ ದೂಷಿಸಿ ಆತಂಕ ವ್ಯಕ್ತಪಡಿಸಿದ್ರು ಬಸವರಾಜ ಬೊಮ್ಮಾಯಿ. ವಿಶ್ವದ ತೈಲದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಅಮೆರಿಕ ಹುನ್ನಾರ ಹಾಕಿದೆ. ಅಮೆರಿಕ ಹುನ್ನಾರದಿಂದ ಇಡೀ ವಿಶ್ವವೇ ಈಗ ಅಲ್ಲೋಲ ಕಲ್ಲೋಲ ಆಗುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಅಮೆರಿಕ ಯಾರ ಮಾತನ್ನೂ ಕೂಡ ಕೇಳುವಂತಹ ಸ್ಥಿತಿಯಲ್ಲಿಲ್ಲ. ಚೀನಾ ರಷ್ಯಾ ಇನ್ನು ನೇರವಾಗಿ ಪ್ರವೇಶ ಮಾಡಿಲ್ಲ. ಚೀನಾ ರಷ್ಯಾ ಕೂಡ ಎಂಟ್ರಿ ಆದ್ರೆ ಮೂರನೇ ವಿಶ್ವ ಯುದ್ಧವೇ ಆಗತ್ತೆ ಅನ್ನುವಂತಹ ಆತಂಕವನ್ನ ವ್ಯಕ್ತಪಡಿಸಿದ್ರು ಬೊಮ್ಮಾಯಿ. ವಿಶ್ವದ ನಾಯಕರುಗಳು ಸೇರಿ ಯುದ್ಧ ನಿಲ್ಲಿಸುವತ್ತ ಚಿಂತನೆ ಮಾಡಬೇಕು. ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾನಿ ವಿಶ್ವಕ್ಕೆ ತುಂಬಲಾರದ ಹಾನಿ ಆಗಿದ್ದ ಒಂದೇ ಅಲ್ಲ, ಅಮೆರಿಕನೂ ಅದರ ಹಿಂದೆ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಮಾಡಿರುವಂಥದ್ದು ಮತ್ತು ಇರಾನ್ ಅದಕ್ಕೆ ಪ್ರತಿ ಉತ್ತರ ಕೊಟ್ಟಿರುವಂಥದ್ದು ಬಹಳ ಒಂದು ದೊಡ್ಡ ಬೆಳವಣಿಗೆ, ಆತಂಕಕಾರಿಯಾಗಿರೋ ಬೆಳವಣಿಗೆ ಇದೆ. ಮಧ್ಯಪ್ರಾಚ್ಯನ ಪ್ರದೇಶಗಳು, ಆ ಪ್ರದೇಶ ಇಡೀ ವಿಶ್ವದ ಆರ್ಥಿಕ ಮತ್ತು ಸಾಂಸ್ಕೃತಿಕವಾಗಿರುವಂಥ ಬಹಳ ಮಹತ್ವದ ಒಂದು ಪ್ರದೇಶ. ಅಲ್ಲಿ ಹಲವಾರು ಯುದ್ಧಗಳನ್ನು ಕೂಡ ನಾವು ಕಂಡಿದ್ದೇವೆ, ಹಿಂದೂ ಕೂಡ ಕಂಡಿದ್ದೇವೆ. ಧಾರ್ಮಿಕವಾಗಿರುವಂತಹ ಒಂದು ಅಂಶವೂ ಕೂಡ ಇದರಲ್ಲಿ ಅಳವಡಿಸಿದೆ. ಇದು ಇಡೀ ವಿಶ್ವಕ್ಕೆ ಬಹಳ ದೊಡ್ಡ ಆತಂಕವನ್ನು ತಂದುಕೊಡುವಂಥ ಒಂದು ಯುದ್ಧ ಆಗಿದೆ. ಅಮೆರಿಕ ತನ್ನ ಹಿಡಿತವನ್ನು ಇಡೀ ವಿಶ್ವದ ಎನರ್ಜಿ ಮೇಲೆ, ಆಯಿಲ್ ಮೇಲೆ ಸ್ಥಾಪನೆ ಮಾಡುವ ಹುನ್ನಾರದಲ್ಲಿ ಇಡೀ ವಿಶ್ವವನ್ನೇ ಅಲ್ಲೋಲ ಕಲ್ಲೋಲ ಮಾಡಿರುವಂಥದ್ದು ಅಮೆರಿಕ. ನನಗನ್ನಿಸ್ತಾ ಇದೆ ಅಮೆರಿಕ ಯಾರ ಮಾತು ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯುನೈಟೆಡ್ ನೇಷನ್ನು ಕೂಡ ಮಾತಾಡಿದಾಗ ಅದಕ್ಕೂ ಕೂಡ ಕಿಮ್ಮತ್ತು ಕೊಡದ ರೀತಿಯಲ್ಲಿ ಟ್ರಂಪ್ ಅವರು ಮಾತನಾಡಿದ್ದಾರೆ. ಇನ್ನು ಮೂರನೇ ವಿಶ್ವ ಮಹಾಯುದ್ಧ ಆಗುವಂಥದ್ದು ಚೈನಾ ಮತ್ತು ರಷ್ಯಾ ಇದುವರೆಗೂ ನೇರವಾಗಿ ಎಂಟ್ರಿ ಆಗಿಲ್ಲ. ಕಾದು ನೋಡುವ ತಂತ್ರವನ್ನು ಅಳವಡಿಸ್ತಾ ಇದ್ದಾರೆ. ಅವರು ಕೂಡ ಇನ್ನು ಪ್ರಾಕ್ಸಿ ವಾರಲ್ಲಿ ತೊಡಗಿದ್ರೆ ಅದು ದೊಡ್ಡ ಪ್ರಮಾಣದ ಮೂರನೇ ಮಹಾಯುದ್ಧ ಆಗುವ ಸಂದರ್ಭ ಇದೆ. ಬಹಳಷ್ಟು ಜೀವಹಾನಿ, ಆರ್ಥಿಕ ಹಾನಿ, ವಿಶ್ವಕ್ಕೆ ತುಂಬಲಾರದ ಹಾನಿ ಆಗಿದ್ದ ಮುಂಚೆ ಇಡೀ ವಿಶ್ವದ ಎಲ್ಲ ನಾಯಕರು ಇದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು.